ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂತಹ ಜನಬೆಂಬಲ ಇವತ್ತು ಎನ್ಡಿಎ ಕೊಟ್ಟಿದೆ. ಹಾಗಾಗಿ ನಾವು 10 ಸ್ಥಾನಗಳಲ್ಲಿ ಎನ್ಡಿಎ ಪಕ್ಷ ಗೆದ್ದಿರೋದು, ಕಾಂಗ್ರೆಸ್ 6 ಸ್ಥಾನಗಳಲ್ಲಿ, ಪಕ್ಷೇತರ 1 ಸ್ಥಾನದಲ್ಲಿ ಗೆದ್ದೈತೆ. ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ MLC ಅವರು ಎಲ್ಲರೂ ಇದ್ರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ, JDS ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಪಟ್ಟಣ ಪಂಚಾಯಿತಿ ಸರ್ಕಾರ ರಚನೆ ಮಾಡಲಿಕ್ಕೆ ಸ್ಪಷ್ಟವಾದಂತಹ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು, ಅವ್ರು ಕೊಟ್ಟಂತ ಕೆಲಸಗಳಿರ್ಬೋದು, ಅದ್ರ ಮುಖೇನ ನಾವು ಅನುಷ್ಠಾನ ಮಾಡ್ತೇವೆ. ಇವತ್ತೇನು ಬಡತನ ಇರ್ತಕ್ಕಂಥ ಜಾಗ ಅದು ವೇಮಗಲ್ಲು ಮತ್ತೆ ಕುರುಗಲ್ 2 ಜಾಗದಲ್ಲಿ ರೈತರಿರ್ತಕ್ಕಂಥ ಜಾಗ, ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಕೊಡುವಂತ ಕೆಲಸ, ಅಲ್ಲಿ ಹೆಚ್ಚು ಕಾರ್ಮಿಕರನ್ನ ಸೇರಿಸುವಂತದ್ದು, ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೂಡ, ನಾನು ಮತ್ತೆ ನಮ್ಮ JDS ಮುಖಂಡರೆಲ್ಲ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾರಣಕರ್ತರಾದಂತ ಎಲ್ಲ ಮತದಾರರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲ, ನಾನು ಅವ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಬಲಗಡೆ ವರ್ತೂರ್ ಪ್ರಕಾಶ್ ಅವರು, ಎಡಗಡೆ CM ಅವರು, ಶ್ರೀನಾಥ್ ಅವರು, ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ CM ಅವ್ರನ್ನ ಎತ್ಕಟ್ಟೋದು, ವರ್ತೂರ್ ಪ್ರಕಾಶ್ ಅವ್ರನ್ನ ಮಾತಾಡಿದಂಗೆ ಮಾಡೋದು, ಮತ್ತೆ ಅವರ ವೈಯಕ್ತಿಕ ವಿಷಯಗಳು ಎತ್ತೋದು. ನಿಮ್ಗೆ ತಾಕತ್ತು ದಮ್ ಇದ್ದಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಯ್ತು. ಅಭಿವೃದ್ಧಿ ಬಗ್ಗೆ ಬಿದ್ದು ನಮಗೆ ತೊಂದರೆ ಕೊಡೋದು, ಏನೋ ಆಡಳಿತನ ಕೈಗೊಂಬೆ ಮಾಡ್ಕೊಳೋದು, ಪೊಲೀಸ್ ಇಲಾಖೆನ ಕೈಗೊಂಬೆ ಮಾಡೋದು, ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಪಾಂಪ್ಲೆಟ್ ಕೊಡಕ್ ಕೂಡ ಬಿಟ್ಟಿರಲಿಲ್ಲ. ನಾನು ಮೊದಲೇ ಹೇಳಿದ್ದೆ 10 ರಿಂದ 12 ಸೀಟ್ ನಾವು ಗೆಲ್ತೀವಿ ಅಂತ. ಒಂದೇನ 10 ಮಠ, ಇನ್ನೊಂದು ಮಾತ್ರ 8 ಮತದಿಂದ ಸೋತಿದ್ರಿ. ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರುಗಲ್ಲು ವೇಮಗಲ್ ಪಟ್ಟಣ ಪಂಚಾಯತಿಗೆಲ್ಲ, ಕೋಲಾರ ವಿಧಾನಸಭೆ ಇದಕ್ಕೆಲ್ಲ ಕ್ಷೇತ್ರಕ್ಕೆಲ್ಲ, ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇವತ್ತು ಸ್ಟಾರ್ಟ್ ಆಗಿದೆ. ಬರ್ದಿಕೊಳ್ಳ್ರಿ, ಇನ್ ಮುಂದಕ್ಕೆ ಏನಿದ್ರೇನು NDA ಬರ್ತದೆ. ಇವತ್ತು ಕಾಲಕ್ಕೆ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ, ನಮ್ಮ CM ಶ್ರೀನಾಥ್, ನಮ್ಮ ಬೆಗ್ಲಿ ಪ್ರಕಾಶ್ ಅಣ್ಣ, ನಮ್ಮ ನಟರಾಜಣ್ಣ, ಮೋನಿ ಬಾಬು ಅವರು, ಎಂಟೈರ್ ಜಿಲ್ಲಾ ಟೀಮ್ಗಳು BJP JDS ಅದ್ ಬಿಟ್ಟು ಆ ಭಾಗದ ನಾಯಕರು, ಹಿರಿಯರು, ಮಾತೆಯರು ಎಲ್ಲ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ. ಮುಂದೆ ನಾವು ಏನು ಕುರುಗಲ್ ವೇಮಗಲ್ ಪಟ್ಟಣ ಪಂಚಾಯತಿನ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರರಿಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವರಾಗ್ಬೋದು, ನಮ್ಮ ಏನು ಕುಮಾರಸ್ವಾಮಿ ಆಗ್ಬೋದು, ನಿಖಿಲರಾಗ್ಬೋದು, ಯಡಿಯೂರಪ್ಪನವರಾಗ್ಬೋದು, ನಮ್ಮ ಮಂಜುನಾಥ್ ಗೌಡರಾಗ್ಬೋದು, BP ವೆಂಕಟಪ್ಪ ಅವರು, ನಾರಾಯಣಸ್ವಾಮಿ ಅವರು, ಎಲ್ಲರೂ, ಮುನ್ಸ್ವಾಮಿ ಅವರು, ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜಯಶೀಲರಾಗಿದ್ರೆ ಈ NDA ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ. ಜೈ ಕರ್ನಾಟಕ. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ದುರಾಡಳಿತದ ಫಲಾಫಲ ಇವತ್ತು ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ಫಲಿತಾಂಶ ಇವತ್ತು ದಿವಸ ಅವರಿಗೆ ಉತ್ತರ ಕೊಟ್ಟಿದೆ. ಕಳೆದ 2 ತಿಂಗಳಿಂದ ಏನು ಪಟ್ಟಣ ಪಂಚಾಯತಿ ಅಲ್ಲಿ ಅಧಿಕೃತ ಆಗ್ತದೆ ಅಥವಾ ಅಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ನಡೀತದೆ ಅಂತ ಒಂದು ತೀರ್ಮಾನ ದಿನದಿಂದನೂ ಕಾಂಗ್ರೆಸ್ನವರು ಏನೋ ಒಂದು ಆ ಜನಗಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ನಾವು ಮತ ಚಲಾಯಿಸಬೇಕಂತ ಹೇಳಿ ಆ ದಿನದಿಂದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು. ಅದು ಸಹ ನಮ್ಮ 17 ಕ್ಷೇತ್ರದ ಮತದಾರರು ಇದು ಸಹ ಕಾಂಗ್ರೆಸ್ನ ವಿರೋಧಿಸುವ ರೀತಿಯಲ್ಲಿ, ಕಾಂಗ್ರೆಸ್ನ ನೀತಿಗಳ ವಿರೋಧಿಸುವ ರೀತಿಯಲ್ಲಿ ಒಂದು ಸಹ ಒಳ್ಳೆಯ ಮತದಾನ ಮಾಡಿದ್ದಾರೆ. ಅದರ ಫಲಿತಾಂಶ 10 ಕ್ಷೇತ್ರದಲ್ಲಿ JDS ಗೆಲುವಾಗಿದೆ. ಈ ಒಂದು ನೀವು ಚುನಾವಣೆಯಲ್ಲಿ ನೋಡಿರ್ಬೋದು, ನೀವು ಕೂಡ ನೋಡಿದ್ರಿ. ಚುನಾವಣೆ ಹಿಂದಿನ ದಿವಸ ಸರಿಸುಮಾರು ಒಂದು 300 ಜನ ಮತದಾರರಿದ್ರೆ 200 ಜನ ಪೊಲೀಸ್ ಇದ್ರು. ಅಂದ್ರೆ ಭಯದ ವಾತಾವರಣ, ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಎದುರಿಸಿದ್ದಾರೆ. ಅಂದ್ರೆ JDS ಮತ್ತೆ BJP ಮೈತ್ರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಲವಿದೆ ಮತದಾರರಲ್ಲಿ, ಅದನ್ನೇನಾದ್ರೂ ಮಾಡಿ ಹೊಡಿಬೇಕು, ಇನ್ನೇನಾದ್ರೂ ಮಾಡಿ
ಅದನ್ನ ಒಂದು ಚಿತ್ರ ಮಾಡಿ ನಾವು ಗೆಲುವು ಮಾಡೋ ನಿಟ್ಟಲ್ಲಿ ಅವರ ಒಂದು ತಂತ್ರಗಳಿದ್ದು ಅದಕ್ಕೆ ಸರಿಯಾದಂಥ ಉತ್ತರ ಮತದಾರ ಕೊಟ್ಟಿದ್ದಾರೆ. ಈ ಮೂಲಕ ನನ್ನ ಮತದಾರರಲ್ಲಿ ಮತ್ತೆ ನನ್ನ ಆತ್ಮೀಯ JDS ಮತ್ತು ಬಿಜೆಪಿ ಮೈತ್ರಿ ಕೂಟದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಹೀಗೆ ಇರಲಿ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಗೆದ್ದು 2028ರ ಒಂದು ಅವಧಿಯಲ್ಲಿ ಮೈತ್ರಿಕೂಟದ ಒಂದು ಸರ್ಕಾರ ತರಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಆ ನಿಟ್ಟಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರ್ಬೇಕು. ಈಗಾಗಲೇ ಮತದಾರರು ಮೊದಲ ಚುನಾವಣೆ ಆದ್ರಿಂದ ಏನು ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗಿದ್ದಾರೆ ಅವರುಗಳಿಗೆ ನಾನು ಮನವಿ ಮಾಡ್ತೀನಿ, ಇದು ಕೈಗಾರಿಕೆಗಳು ಮತ್ತೆ ಈಗಾಗಲೇ ಅಭಿವೃದ್ಧಿ ಪರ ಪ್ರಗತಿಪರ ಚಿಂತನೆಯಲ್ಲಿರ್ತಕ್ಕಂಥ ಒಂದು ಭಾಗ. ಹಾಗಾಗಿ ವೇಂಗಲ್ ಏನು ಕ್ಷೇತ್ರ ಇದೆ, ದೊಡ್ಡ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ. ಅಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುವ ನಿಟ್ಟಲ್ಲಿ ನಮ್ಮ ಮತದಾರ ನಮ್ಮ ಏನು ಅಭ್ಯರ್ಥಿಗಳು ಕೆಲಸ ಮಾಡಬೇಕು, ಅದ್ರ ಮೂಲಕ ಜನಮನ್ನಣೆ ಪಡಿಬೇಕು ಅಂತೇಳಿ ನಾನು ನನ್ನ ಗೆದ್ದಿರ್ತಕ್ಕಂಥ ಎಲ್ಲ ನನ್ನ ಗೌರವಯುತ ಅಭ್ಯರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಏನು ಚುನಾವಣೆಗೆ ನಮ್ಮ ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದಂಥ ಎಲ್ಲ ಗೌರವಯುತ ನನ್ನ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳಿಗೆ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಧನ್ಯವಾದಗಳು, ಅಭಿನಂದನೆ ತಿಳಿಸಲು ಇಷ್ಟಪಡ್ತೀನಿ.